ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಪರಿಉತ್ಸವ ವ್ಲಾಗ್ಸಿಗೆ ಸ್ವಾಗತ. ಇವತ್ತು ಸ್ಪೆಷಲ್ ಡೇ ಏನಂದ್ರೆ ಇವತ್ತು ನಮ್ಮ ಅಮ್ಮನ ಹುಟ್ಟಿದಬ್ಬ ಇದೆ. ಹಾಗೂ ಪರಿಉತ್ಸವ ವ್ಲಾಗಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆದ್ನ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತಿನ ಮಧ್ಯಾಹ್ನದ ವ್ಲಾಗ್ ಅನ್ನು ನೋಡ್ಕೊ ಬನ್ನಿ. ಇವತ್ತು ನಮ್ಮ ಅಮ್ಮನ ಬರ್ತ್ಡೇ ಆಗಿರೋದ್ರಿಂದ ನಾನು ನನ್ನ ತಮ್ಮ ಸೇರ್ಕೊಂಡು ಶಾವಿಗೆ ಪಾಯಸ, ಜೀರಾ ರೈಸ್ ಆಗಿ ಹಪ್ಪಳ ಕರ್ದಿದ್ವಿ. ಇವತ್ತಿನ ಔಟ್ಫಿಟ್ ಹೀಗಿದೆ. ಥ್ಯಾಂಕ್ ಯು. ಇವನು ನನ್ನ ಮಗ ಉತ್ಸವ ಅಂತೇಳಿ 5th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಇಲ್ಲೇ BGS ಸ್ಕೂಲಲ್ಲಿ ಓದ್ತಾ ಇದ್ದಾನೆ. ಇವನು ನನಗೋಸ್ಕರ ಏನೋ ಬರ್ತ್ಡೇ ಗಿಫ್ಟ್ ಅಂತ ಕೊಟ್ಟಿದ್ದಾನೆ. ಮಕ್ಕಳಿಗೆ ತಂದೆ ತಾಯಿಯರಿಗೆ ಮಕ್ಕಳ ಹತ್ರ ಗಿಫ್ಟ್ ಇಸ್ಕೊಳ್ಳೋ ಅಷ್ಟು ಖುಷಿ ಯಾವುದೂ ಇಲ್ಲ. ನನ್ನ ಮಗ ಯಾವುದೇ ಗಿಫ್ಟ್ ಕೊಟ್ಟರು ನಂಗೆ ತುಂಬಾ ಖುಷಿ. ಹ್ಯಾಪಿ ಬರ್ಡೇ ಮೈ ಡಿಯರ್ ಮಾಮ್ ಗೌರಿ ಅಂತೇಳಿ ಬರ್ದು ಈ ಥರ ಗಿಫ್ಟ್ ಕೊಟ್ಟಿದ್ದಾನೆ. ಇಲ್ಲಿ ಪಕ್ಕದಲ್ಲಿ ಸ್ಪೀಚ್ ಬರ್ದಿದ್ದಾನೆ ನನ್ನ ಬಗ್ಗೆ. ಹಾಗೆ ನನಗೆ ಇಷ್ಟ ಅಂತೇಳಿ ಡೈರಿ ಮಿಲ್ಕ್ ಚಾಕ್ಲೇಟು ಹಾಗೂ ಶುಂಠಿ ಪೆಪರ್ಮೆಂಟ್ ಅಂತ ಬರ್ತಿತ್ತಲ್ಲ ಫ್ರೆಂಡ್ಸ್, ನಾವು ಚಿಕ್ಕವರಿದ್ದಾಗ ತಿಂತಾ ಇದ್ವಲ್ಲ ಶುಂಠಿ ಪೆಪರ್ಮೆಂಟ್ ಅಂತೇಳಿ, ಅದು ಒನ್ ಆಫ್ ದ ಫೇವ್ರೇಟ್ ನನಗೆ. ಹಾಗಾಗಿ ನನ್ನ ಮಗ ಈ ಚಾಕ್ಲೇಟ್ ಕೊಟ್ಟಿದ್ದಾನೆ. ನಂಗೆ ತುಂಬ ಖುಷಿ ಆಗ್ತಾ ಐತೆ. ಇದಕ್ಕಿಂತ ಗಿಫ್ಟು ತಂದೆ ತಾಯಿಗೆ ಯಾವುದೂ ಇಲ್ಲ ಅಂತೀನಿ. ಹಾಗೆ ಒಂದು ಸ್ಪೀಚ್ ಬರ್ದಿದ್ದಾನೆ ನನ್ನ ಮಗ ನೋಡಿ. ಟುಡೇ ಐ ಪ್ರಾಮಿಸ್ ಯು ಒನ್ ಡೇ ವಿಲ್ ಬಿಕೇಮ್ ಸೋ ಸಕ್ಸಸ್ಫುಲ್ ಅಂಡ್ ದಟ್ ಐ ವುಡ್ ಬಿ ದ ಬೆಸ್ಟ್ ಬರ್ತ್ಡೇ ಗಿಫ್ಟ್ ಫಾರ್ ಯು. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮಮ್ಮಿ, ಐ ಲವ್ ಯು ಸೋ ಮಚ್. ಎಷ್ಟು ಖುಷಿ ಆಗ್ತೈತೆ, ಹೇಳೋಕ್ಕೆ ಆಗ್ತಾ ಇಲ್ಲ. ನನ್ನ ಮಗನಿಗಿಂತ ದೊಡ್ಡ ಗಿಫ್ಟ್ ಯಾವುದೂ ಇಲ್ಲ. ಅದರಲ್ಲಿ ಈ ಥರ ಒಂದು ಗಿಫ್ಟ್ ಕೊಟ್ಟಿದ್ದಾನೆ ಅಂದರೆ ತುಂಬ ಖುಷಿ ಆಗ್ತೈತೆ. ಥ್ಯಾಂಕ್ಸ್ ಮಗನೇ. ಸೋಮವಾರದ ಟಿಫಿನಿಗೋಸ್ಕರ ಇಡ್ಲಿಗೆ ಹಾಕಬೇಕು ಅಂತೇಳಿ ಇಡ್ಲಿಗೆ ನೆನೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 1 ಲೋಟ ಅಕ್ಕಿಗೆ ಅರ್ಧ ಲೋಟ ಉದ್ದಿನಬೇಳೆ ಹಾಕಿ ನೆನೆ ಹಾಕ್ತಾಯಿದ್ದೀನಿ. ಇದನ್ನು ಬೆಳಗ್ಗೆ ಇಡ್ಲಿಗೆ ನೆನೆ ಹಾಕಿದ್ದೆ ಫ್ರೆಂಡ್ಸ್. ಒಂದು 7-8 ಕಾಲ ನೆನೆ ಹಾಕ್ಬಿಟ್ಟಿದ್ದೀನಿ. ಈಗ ಸಂಜೆ ಆದಮೇಲೆ ರುಬ್ತಾಯಿದ್ದೀನಿ. ಸ್ವಲ್ಪ ಅಕ್ಕಿ ಉದ್ದಿನಬೇಳೆಗೆ ಸ್ವಲ್ಪ ಅನ್ನ ಹಾಕ್ಕೊಂಡು ರುಬ್ತಾಯಿದ್ದೀನಿ. ಸ್ವಲ್ಪ ಅನ್ನ ಹಾಕಿದರೆ ಇಡ್ಲಿ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂತೇಳಿ. ಹಾಗೆ ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಬಿಸಿನೀರು ಕುಡಿತಾಯಿದ್ದೀನಿ. ಹಾಗೆ ನನ್ನ ಮಗ SA1 ಓರಲ್ ಸ್ಟಾರ್ಟ್ ಆಗಿರೋದ್ರಿಂದ ಬೆಳಗ್ಗೆ ಎದ್ದು ಓದ್ಕೋತಾ ಇದ್ದಾನೆ. ಟಿಫಿನ್ ಬಂದ್ಬಿಟ್ಟು ಇಡ್ಲಿ ಚಟ್ನಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಂಬಾರು ಮಾಡೋಕ್ಕೆ ಸ್ವಲ್ಪ ಬೇಳೆ ಎಲ್ಲ ತೊಳ್ಕೊಂಡು ಕೂರ್ಸೋಕೆ ಇಡ್ತಾಯಿದ್ದೀನಿ. ಈಗ ಚಟ್ನಿ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಚಟ್ನಿಗೆ ಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಹುಣಸೆಹಣ್ಣು, ಸ್ವಲ್ಪ ಕಡಲೆ, ಹಾಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್, ಯಾಕೆಂದರೆ ಕಾಯಿ ಉಪ್ಪು ಹಿಡಿಯಲ್ಲ, ಹಾಗಾಗಿ ನೋಡಿ ಹಾಕ್ಕೋಬೇಕು. ಹಾಗೆ ಸ್ವಲ್ಪ ನೀರು ಹಾಕಿ ರುಬ್ತೀನಿ. ತೀರಾ ನೈಸಾಗಿ ರುಬ್ಬೇಡಿ. ಮೀಡಿಯಮ್ಮು ಈ ಥರ ತರಿಯಾಗಿ ಇರಬಾರ್ದು, ತೀರಾ ನುಣ್ಣಗೂ ಇರಬಾರ್ದು. ಮೀಡಿಯಮ್ ಆಗಿದ್ದರೆ ಚಟ್ನಿ ಇನ್ನೂ ಚೆನ್ನಾಗಿರುತ್ತೆ. ಈ ಥರ ಚಟ್ನಿ ರುಬ್ಕೋತೀನಿ. ನಂತರ ಚಟ್ನಿಗೆ ಒಂದು ಒಗ್ಗರಣೆ ಕೊಡ್ತೀನಿ. 2 ಸ್ಪೂನು ಎಣ್ಣೆ, ಸಾಸಿವೆ, ಕರಿಬೇವು, ಉದ್ದಿನಬೇಳೆ ಹಾಕ್ತೀನಿ. ಉದ್ದಿನಬೇಳೆ ಹಾಕಿದರೆ ಅದ್ರ ಘಮ ತುಂಬ ಚೆನ್ನಾಗಿರುತ್ತೆ. ಆಗ ಚಟ್ನಿ ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್, ಹೋಟ್ಲು ಸ್ಟೈಲ್ ಥರ. ಹೀಗೆ ಚಟ್ನಿಗೆ ಒಗ್ಗರಣೆ ಹಾಕಿ ಚಟ್ನಿ ರೆಡಿ ಮಾಡಿಕೊಂಡೆ. ನಂತರ ಈಗ ಸಾಂಬಾರು ರೆಡಿ ಮಾಡ್ತೀನಿ. ಫ್ರೆಂಡ್ಸ್, ಇಡ್ಲಿ ಹಿಟ್ಟು ಯಾವ ಥರ ಉಬ್ಬ ಬಂದಿದೆ ಅಂತೇಳಿ, ಈ ಚಳಿಗಾಲದಾಗ ಈ ಥರ ಬರೋದು ಸ್ವಲ್ಪ ಕಡಿಮೆ ಆದರೂ ನೋಡಿ ಯಾವ ಥರ ಬಂದಿದೆ ಅಂತೇಳಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇವತ್ತು ತಟ್ಟೆ ಇಡ್ಲಿ ಮಾಡ್ತಾ ಇದ್ದೀನಿ. ಭಾಳ ದಿನ ಆಗಿತ್ತು ತಟ್ಟೆ ಇಡ್ಲಿ ಮಾಡೋದಿಲ್ಲ, ಹಾಗಾಗಿ ಇವತ್ತು ತಟ್ಟೆ ಇಡ್ಲಿ ಮಾಡ್ತಾ ಇದ್ದೀನಿ. ಹಚ್ಕೊಂಡಿದ್ದೀನಿ ಫ್ರೆಂಡ್ಸ್, ಯಾಕೆಂದರೆ ತಳ ಹಿಡಿಬಾರ್ದು ಅಂತ ಅಷ್ಟೇ. ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಎಲ್ಲ ಹಿಂಗಂದರೆ ಒಂದೇ ಸಮ ಬರುತ್ತೆ ಫ್ರೆಂಡ್ಸ್. ತುಮಕೂರಲ್ಲಿ ಕ್ಯಾಪ್ಸಂದ್ರ ಅಂತ ಇದೆ, ಆ ಪ್ಲೇಸಲ್ಲಿ ತಟ್ಟೆ ಇಡ್ಲಿ ತುಂಬ ಫೇಮಸ್ಸು. ಸಖತ್ತು ಎಮ್ಮಿ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಇಡ್ಲಿ ತಟ್ಟೆ ಇಡ್ಲಿ ಚಟ್ನಿ ಎಲ್ಲೂ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾವು ಟ್ರೈ ಮಾಡೋಣ ಆ ಥರ ಮಾಡೋದಕ್ಕೆ. ಈ ಥರ ಆಯಿತು ಫ್ರೆಂಡ್ಸ್. ಈಗ ಇಡ್ಲಿ ರೆಡಿ ಆಯಿತು ಫ್ರೆಂಡ್ಸ್. ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಸಿಟಿಯಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ನಾನು ನನ್ನ ಮಗಳು ಸ್ವಲ್ಪ ಸಿಟಿಗೆ ಹೋದ್ವಿ. ಸಿಟಿಯೆಲ್ಲ ಕೆಲಸ ಮುಗಿಸ್ಕೊಂಡು ಮಾರ್ಕೆಟಿಗೆ ಹೂ ತರೋಣ ಅಂತ ಹೋದ್ವು. ಹೂವು ಮಾತ್ರ ಸಿಕ್ಕಾಬಟ್ಟೆ ಕಡಿಮೆ ಇದೆ. ಹಬ್ಬಗಳಲ್ಲೆಲ್ಲ ಎಷ್ಟು ರೇಟ್ ಇರುತ್ತೆ, ಇವಾಗಂತೂ ಸಿಕ್ಕಾಬಟ್ಟೆ ಕಡಿಮೆ ಇದೆ. ಶಾವಂತಿಗೆ ಹೂವು, ಗುಲಾಬಿ ಹೂವು
ಮಲ್ಲೆ ಹೂವು ನಾಳೆ ಪೂಜೆಗೋಸ್ಕರ ಹೂವು ತೊಗೊಂಡು ಬಂದ್ವಿ. ಜೊತೆಗೆ ಬೆಳ್ಳುಳ್ಳಿ ಖಾಲಿಯಾಗಿತ್ತು, ಬೆಳ್ಳುಳ್ಳಿ ತೊಗೊಂಡು ನನ್ನ ಮಗನಿಗೆ ರಸ್ಕ್ ಅಂದರೆ ತುಂಬ ಇಷ್ಟ ಅಂತೇಳಿ ಸ್ವಲ್ಪ ರಸ್ಕ್ ತೊಗೊಂಬಂದೆ. ಹಾಗೆ ಮಧ್ಯಾಹ್ನ ಸಿಟಿಯಿಂದ ಬಂದು ಸುಸ್ತಾಗಿತ್ತು ಅಂತೇಳಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಸಂಜೆ ಟೀ ಜೊತೆಗೆ ರಸ್ಕ್ ತಿಂದ್ವಿ. ಹಾಗೆ ಸ್ವಲ್ಪ ಮಲ್ಲೆ ಹೂವು ತಂದಿದ್ನಲ್ಲ, ಮಲ್ಲೆ ಹೂವು ಎಲ್ಲ ಕಟ್ಟಿದೆ. ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ಬಾಯ್.